ಜೀವಿ ಟೈಲರ್ಗಳ ಒಂದು ಕ್ಷೇಮಾಭಿವೃದ್ಧಿಯನ್ನು ನಾವು 5 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತು 5ನೇ ವರ್ಷದ ವಾರ್ಷಿಕೋತ್ಸವ ಆಗಿತ್ತು. ಅದೇ ರೀತಿ ನಾವು ಇವಾಗ ಏನು ಇವರು ನಮಗೆ ತಿಳಿಸ್ಕೊಟ್ಟಿದ್ದರು ಬೆಂಜಮಿನ್ ಸರ್ ಅವರು, ನೀವು ಟೈಲರ್ಗಳೆಲ್ಲ ಒಂದು ಪ್ರೀತಿ ಕಾಣಿ, ಮತ್ತು ಒಂದು ನಮ್ಮ ಯಾದವ್ ಸರ್ ಹೇಳಿದ್ರು, ನಾವು ಕೂಡ ನಮ್ಮದು ಒಂದು ಸಂಸ್ಥೆ ಇದೆ, ಒಂದು ಅನಾಥಾಶ್ರಮ ಇದೆ, ನಿಮ್ಮ ಒಂದು ಟೈಲರ್ಗಳಲ್ಲೂ ಕೂಡ ಬಂದು ವೃತ್ತಿನ ನೀವು ಅಲ್ಲಿ ಜಾಯಿನ್ ಮಾಡ್ಕೋಬೋದು ಅಂತ ಹೇಳಿದ್ರು. ಮತ್ತು ನಮ್ಮ ಸ್ನೇಹಜೀವಿ ಟೈಲರ್ಗಳು ಏನಂತಂದರೆ ನಾವು ಏನು ಮುಂದೆ ಮುಂದೆ ಹೋಗ್ತಾ ಒಗ್ಗಟ್ಟಲ್ಲಿ ಬಲವಿದೆ ಅಂತ ಹೇಳಿದ್ರು. ಒಗ್ಗಟ್ಟಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಮತ್ತು ಎಷ್ಟೋ ಒಂದು ಬೆನಿಫಿಟ್ಸ್ಗಳಿದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅದರಿಂದ ನಾವು ಹೋಗಿ ಕೇಳ್ದೇ ನಮಗೇನು ಸಿಗಲ್ಲ ಅಂತ ಹೇಳಿ ನಮಗೊಂದು ಇವತ್ತು ಒಂದು ಮಾರ್ಗದರ್ಶನದಲ್ಲಿ ಬೆಂಜಮಿನ್ ಸರ್ ಹೇಳಿದರು. ಅದಕ್ಕೋಸ್ಕರ ನಾವು ಎಲ್ಲ ಒಂದು ಒಟ್ಟುಗೂಡ್ತಾ ನಮ್ಮ KSTA ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಕೂಡ ಅವರು ಕೂಡ ಅದೇನೇ ಬಲಪಡಿಸ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರದಿಂದ ಏನೇನು ತಗೊಳ್ಬೇಕು ನಾವು ಬನ್ನಿ ನೀವು ಅಂತಲೂ ಅವರು ಕೂಡ ನಮ್ಮನ್ನು ಅವರು ಆಹ್ವಾನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸ್ನೇಹಜೀವಿಯವರು ಎಲ್ಲ ಒಟ್ಟುಗೂಡಿ ನಾವು ಏನು ಒಗ್ಗಟ್ಟನ್ನು ಸೇರಿಕೊಂಡು ನಾವು ಏನು ಪಡ್ಕೋಬೇಕು ಅದನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ವಂದನೆಗಳು. ಮುಖ್ಯ ಅತಿಥಿಗಳಾಗಿ ಹಾಗೂ ನಮ್ಮ ರತ್ನ ಖಚಿತ ಅಮೂಲ್ಯ ಅಂತ ಹೇಳ್ಬೇಕು. ಇವತ್ತು ನಮ್ಮ ಸುಸಂದರ್ಭ ಏನು ಅಂದರೆ 3ನೇ ವರ್ಷದಲ್ಲಿ ಅವ್ರನ್ನ ಕರಿಬೇಕು ಅಂತ ತುಂಬ ಪ್ರಯತ್ನ ಪಟ್ಟು ನಾವು ಇದಕ್ಕೆ ನಾವು ಸ್ಪಂದಿಸೋಕ್ಕಾಗಲಿಲ್ಲ. ಅವ್ರು ಬರ್ತೀನಿ ಅಂತ ಹೇಳಿದ್ರು, ಆದರೂ ಆಗಲಿಲ್ಲ. ಅವ್ರಿಗೆ ಮೊದಲನೇದಾಗಿ ನಮ್ಮ ಸಂಘದ ಪರವಾಗಿ ಎಲ್ಲ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈಗಾಗಲೇ ಸುಮಾರು ಕಾನೂನಾತ್ಮಕವಾಗಿ, ಯಾಕಂದರೆ ಈಗ ನಮಗೆ ಆಗಲೇ ಹೇಳಿದ್ರು ನಮ್ಮ ಸರ್, ಈಗ ಏನು ಅಂದರೆ ಈಗ ನಮ್ಮ ಸಂಘಟನೆ ಮಾಡಿದ್ದೀವಿ ಅಷ್ಟೇ, ನಮ್ಗೆ ಮಾರ್ಗದರ್ಶಕರಾಗಿ ಯಾರೂ ಇಲ್ಲ. ಯಾಕೆಂದರೆ ಈಗ ನಮ್ಮಲ್ಲಿ ಎಲ್ಲರೂ ಅವಿದ್ಯಾವಂತರ ಇರೋದ್ರಿಂದ ಒಂದು ಜಾಗಕ್ಕೆ ಹೋಗ್ಬೇಕು ಅಂದರೆ ಈಗ ನಮ್ಮಲ್ಲಿ ಮಾತಾಡ್ತಾರೆ, ಬೇರೆ ಕುತ್ಕೊಂಡು ಮಾತಾಡ್ತಾರೆ. ಒಂದು ಸಭೆಗೆ ಆಗಲಿ ಒಂದು ಆಫೀಸ್ಗೆ ಆಗಲಿ ಬಂದು ಮಾತಾಡುವಂಥ ಧೈರ್ಯನಲ್ಲಿ ಇದಾಗಲಿ ನಮ್ಮ ಸಂಘಟನೆಯಲ್ಲಿ ಅಷ್ಟು ಬುದ್ಧಿವಂತಿಕೆ ಚಾತುರ್ಯತೆ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಈಗ ಒಂದು ಮಾರ್ಗದರ್ಶಕರಾಗಿ ಸಿಕ್ಕಿದ್ದಾರೆ. ಆ ಒಂದು ಇದನ್ನು ನಾವು ಎಷ್ಟು ಇದಾಗಿ ನಾವು ಉಪಯೋಗಿಸ್ಕೊತೀವಿ ಅದು ನಮಗೆ ಬಲ ಇದೆ. ಯಾಕಂದರೆ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ನಮಗೆ ಸಿಗುವಂಥ ಸೌಲಭ್ಯಗಳೆಲ್ಲ ಸಿಗಬೇಕು ಅಂದರೆ ನಮ್ಗೆ ಯಾರು ಒಬ್ಬರು ಒಂದು ಇದಾಗಿರಬೇಕು, ಬೆನ್ನೆಲುಬಾಗಿ ಇರಬೇಕು. ಆ ಒಂದು ಬೆನ್ನೆಲುಬಾಗಿ ನಿಂತ್ಕೋಬೇಕು ಈಗ ಸಿಕ್ಕಿದ್ದಾರೆ. ನಾವು ಒಬ್ಬರವಾಗಿ ಮಾಡೋಕ್ಕಾಗಲ್ಲ. ಏನು ನಮ್ಮ ಸಂಘಟನೆ ಮೂಲಕ ಏನು ಮಾಡ್ತೀವಿ, ನಮಗೆ ಶಕ್ತಿ ಏನು ನಮ್ಮ ಸಂಘಟನೆ ತುಂಬುತ್ತೆ. ಇದೇ ಮೂಲಕ ನಮ್ಮ ಶಕ್ತಿವಂತರಾಗಿ ನಾವು ಮುಂದೆ ನಿಂತ್ಕೊಂಡು ನಮ್ಮ ಕಾನೂನಾತ್ಮಕ ನಮಗೆ ಸಿಗುವಂಥ ಸೌಲಭ್ಯನ ಪಡಿಬೇಕು ಅಂದರೆ ಯಾರು ಒಬ್ಬರು ಬೇಕಿತ್ತು, ಇವತ್ತು ಸಿಕ್ಕಿದ್ದಾರೆ. ನಮ್ಮ ಸ್ನೇಹಿತರು ಹೇಳಿದ್ರು, ನಮ್ಮ ಕಿರಣ್ ಅವರು, ಯಾಕೆಂದರೆ ಇವತ್ತು ನಮ್ಮ ಸಂಘದೊಳಗೆ ಒಬ್ಬರು ಟೈಲರ್ ಆಗಿ ವೃತ್ತಿ ಬಂದವರಾಗಿ ಯೂನಿವರ್ಸಿಟಿಯಿಂದ ನಮಗೆ ಬರ್ತಾವ್ರೆ, ನನ್ನ ತುಂಬ ಹೆಮ್ಮೆ ಅಂತ ಹೇಳಿದ್ರು ಅವರು. ರಾಜ್ಯ ಮಟ್ಟಕ್ಕೆ ಬೆಳ್ಕೊಂಡು ಹೋಗಲಿ ಅಂತ ನಾನು ಹೇಳ್ತಾ, ಆದಷ್ಟು ಇದನ್ನು ಬೆಳೆಸೋದಕ್ಕೆ ನನ್ನ ಕೈಯಲ್ಲಿ, ಯಾಕೆಂದರೆ ನಮ್ಮದು ಸಂಸ್ಥೆ ಇದೆ, ಈ ತರಬೇತಿ ಕೊಡೋದಕ್ಕೆ ನಾವು ಫ್ರೀಯಾಗಿ ತರಬೇತಿಗಳು ಕೊಡ್ತಾ ಇದ್ದೀವಿ. ಅದರಲ್ಲಿ ನಿಮ್ಮಲ್ಲಿ ನುರಿತ ತರಬೇತಿದಾರರು ನನ್ನ ಸಂಸ್ಥೆಗೆ ಒಂದು ತರಬೇತಿದಾರರಾಗಿ ಬರಬೇಕು ಅಂತ ಕೇಳ್ಕೊತಾ ಒಂದು 4 ಮಾತು ಮುಗಿಸ್ತಾ ಇದ್ದೀನಿ. ಸ್ನೇಹಜೀವಿ ಹೆಸರು ಹೇಳ್ತದೆ, ಸ್ನೇಹಜೀವಿ ವೃತ್ತಿನಲ್ಲಿ ಟೈಲರ್. ನಾವೆಲ್ಲರೂ ಸ್ನೇಹವಾಗಿ ಇರಬೇಕು ಅನ್ನೋ ಒಂದು ಅರ್ಥವನ್ನು ಸೂಚಿಸುವಂತೆ ಸ್ನೇಹಜೀವಿ ಅಂತ ಇಟ್ಕೊಂಡ್ರೆ ತಕ್ಕಂಗೆ ಇವರೆಲ್ಲರನ್ನ ಸ್ನೇಹಿತರೆಲ್ಲ ಸ್ನೇಹಜೀವಿಗಳೇ. 5 ವರ್ಷದಿಂದ ಇವರು ಸಂಘವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಟೈಲರ್ ವೃತ್ತಿಗಳ ಬಗ್ಗೆ ತುಂಬ ಅನೇಕ ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ನಾನು ಒಂದಷ್ಟು ರಾಘವೇಂದ್ರ ಬಡಾವಣೆಯ ಸಂಘನ ಮಾಡಲಿಕ್ಕೆ ಯೋಗಾದಿ ವಲಯದ ಸ್ನೇಹಜೀವಿ ಟೈಲರ್ ಸಂಘನೇ ಪ್ರೇರಣೆ. ಇವರ ಒಂದು ಸಂಘ ಪ್ರೇರಣೆಯಿಂದಲೇ ನಾವು ಅಲ್ಲಿ ಒಂದು ಮಾಡಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ ಸಹಕರಿಸಿದ್ದು ನಮ್ಮ ಸಿದ್ದೇಗೌಡರು, ಸಿದ್ದರಾಮಯ್ಯ ಮತ್ತು ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಅಲ್ಲೂ ಒಂದು ಕ್ಷೇಮಾಭಿವೃದ್ಧಿಯನ್ನು ನಾವು ಮಾಡಿದ್ವಿ. ಅಲ್ಲೂ ಕೂಡ ಚೆನ್ನಾಗಿ ನಡೀತಿದೆ. ಅದೇ ರೀತಿ ಹಲವಾರು ಕಡೆ ಬೀರಗುಂಡಿಲಾಗಿದೆ, ರಾಮಕೃಷ್ಣ ನಗರದಲ್ಲಾಗಿದೆ. ಎಲ್ಲ ಕೂಡ ಆಗೋದಕ್ಕೆ ಮೂಲ ಪ್ರೇರಣೆನೇ ಈ ಭೋಗದಿ ವಲಯ ಸಮಿತಿ. ಅದು ತುಂಬ ಹೆಮ್ಮೆ ಆಗುತ್ತೆ ನನಗೆ. ಸದಸ್ಯರುಗಳು ಹಾಗೂ ಪದಾಧಿಕಾರಿಗಳಿಗೆ ನನ್ನನ್ನು ಕರೆಸಿ, ನಾನೊಂದು ಊರಿನಲ್ಲಿ ಹುಟ್ಟಿದವನು, ಈ ಊರಿನವನು ಅಲ್ಲ, ಆದ್ರೂ ನನ್ನನ್ನು ಪತ್ತೆ ಹಚ್ಚಿ ಗುರುತು ಹಿಡಿದು ನನ್ನನ್ನು ಸನ್ಮಾನಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಜೊತೆಗೆ ನಾನು ವೃತ್ತಿಪರ ಟೈಲರ್ ಅಲ್ಲ. ಹೇಗೆ ಟೈಲರ್ ಅಂದರೆ, ನನ್ನ ಗೆಳೆಯರು ಈಗ ಸಿದ್ದೇಗೌಡರ ಅಂಗಡಿಗೆ ಹೋದರೆ ಅಲ್ಲೇ ಅವ್ರು ಕಟ್ ಮಾಡೋದು ನೋಡೋದು, PUC ಓದುವಾಗ ಕೂತಿರೋದು. ಆಮೇಲೆ ಇನ್ನೊಬ್ಬರು ಯಾರೋ ಇನ್ನಿಗೆ ನಮ್ಮ ಬಂದು ಬಳಗದವರೆಲ್ಲ ಬರೀ ಹೆಚ್ಚಿನ ಟೈಲರ್ಗಳೇ. ಆ ಟೈಲರ್ಗಳು ಮಾರ್ಕ್ ಹಾಕುವಾಗ ನೋಡಿದ್ದು, ಕೆಲವರು ಇನ್ನು ಬೆಟ್ಟಿಕ್ ಮಾಡೋರು, ಕೆಲವರು ಮಾರ್ಕ್ ಹಾಕಿ ಮಾಡೋರು, ಕೆಲವರು ಸ್ಕೇಲ್ ಬಳಸೋರು.
ಆದರೂ ಏನೋ ಒಂಚೂರು ನೋಡಬೇಕಾಗಿತ್ತು, ಓದಕ್ಕೆ ಹೋಗ್ತಿದ್ದೆ. ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ನನಗೆ 1976 ಆಗಸ್ಟಲ್ಲಿ ಅಪಾಯಿಂಟ್ಮೆಂಟ್ ಆದಾಗ ಓರಿಯೆಂಟೇಷನ್ ಟ್ರೈನಿಂಗ್ ಅಂದ್ಬಿಟ್ಟು ಆನಂದರಾವ್ ಸರ್ ಆಗ ನಾನು ಮನೇಲಿ ಹುಡ್ಕೋಬೇಕಾದ್ರೆ ನಾನೊಬ್ಬ ಸ್ನೇಹಿತನ ಮನೆಗೆ ಹೋದೆ. ಅವ್ನು ಪಕ್ಕ ಟೈಲರ್, ಲೇಡಿ ಟೈಲರ್. ಅವ್ನು ಕಟ್ ಮಾಡೋದು, ಮಾರ್ಕ್ ಮಾಡೋದು, ಇದೆಲ್ಲ ನೋಡೋದು ಮಾಡ್ಕೊಂಡು ಇದ್ದಿದ್ದು. ಆಮೇಲೆ ಮನೆಗೆ ಒಂದು 2 ತಿಂಗಳಾಯ್ತು ಅದು ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗೋದು ಅಂತ ಮನೆಗೆ ಬಂದೆ. ಮನೆಗೆ ಬಂದಮೇಲೆ 2 ತಿಂಗಳು ಆದಮೇಲೆ ಕೆಲಸ ಸಿಕ್ತು. ಕೆಲಸದಲ್ಲಿ ಸಿಗಬೇಕಾದ್ರೆ ಹಾಗೆ ನಾನು ಕೆಲಸ ಮಾಡಿಕೊಂಡು ಸೀನಿಯರ್ ಇನ್ಸ್ಪೆಕ್ಟರ್, ಜೂನಿಯರ್ ಕಾರ್ಪೊರೇಷನ್, ಮುನ್ಸಿಪಲ್ ಆಫೀಸ್ಗಳು ಮತ್ತು ಕೊನೆಗೆ ಅಂತಿಮವಾಗಿ ನಾನು ಡಿಸ್ಟ್ರಿಕ್ಟ್ ಹೆಲ್ತ್ ಸೂಪರ್ವೈಸರ್ ರಿಟೈರ್ಡ್ ಆದೆ. ಸೋಮಣ್ಣವರು ಹಲವಾರು ಬಾರಿ ನನಗೆ ಫೋನ್ ಮಾಡಿದ್ರು, ಮಾಡಿದರು. ನಾನು 2-3 ದಿನಗಳಲ್ಲಿ ಭಾಳ ಬ್ಯುಸಿ ಆಗಿಬಿಟ್ಟಿದೆ. ಅವರು ಹೈಕೋರ್ಟ್ ಜಡ್ಜ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಬರ್ತಾಯಿದ್ರು. ಸೊ ಅದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ನಾನು ಅವರನ್ನು ಇನ್ವೈಟ್ ಮಾಡಿ ಅವ್ರ ಕಾರ್ಯಕ್ರಮವನ್ನು ಮಾಡಿಸೋದು ನನಗೆ ಸಮಯನೇ ಇರಲಿಲ್ಲ. ನನ್ನ ಮನೆಗೆ ಬರೋದೇ ಲೇಟ್ ಆಗ್ತಿತ್ತು. ಅವ್ರ ಮನೆಗೆ ಬಂದು ನಮಗೆ ಕೇಳ್ಕೊಂಡಿದ್ದೀರಿ. ಹೀಗಾಗಿ ನಾನು ಹೇಳಿದೆ, ನಮ್ಮ ಜಾನ್ ನನಗೇನು ಬೇರೆಯವರಲ್ಲ, ನನ್ನ ಸೋದರ ಮಾವ, ನಾನು ಅವ್ರ ಅಕ್ಕನ ಮಗ. ನಾನು ಹೇಳಿದೆ, ನಾನು ನಾರ್ಮಲಿ ಯಾರೂ ಕಾರ್ಯಕ್ರಮಗಳಿಗೆ ನಾನು ಹೋಗಲ್ಲ. ನಮ್ಮ ಯೂನಿವರ್ಸಿಟಿ ಸಿಸ್ಟಮ್ ಒಳಗಡೆ ಬಿಟ್ಟರೆ ನಾವು ಹೊರಗಡೆ ಎಲ್ಲೂ ಹೋಗಲ್ಲ ನಾವು. ನಾನು ಹೇಳಿದೆ, ಇಲ್ಲ ನಾನು ಬಂದೇ ಬರ್ತೀನಿ ಅಂತ ಹೇಳಿದೆ. ಇದಕ್ಕೆ ಬಂದೇ ಬರ್ತೀನಿ, ಯಾಕಂದರೆ ಈ ಸಂಘದ ಬಗ್ಗೆ ನನಗೆ ಅಭಿಮಾನ ಇದೆ. ನಾನು ನಮ್ಮ ಜಾನವರು ಇಬ್ಬರು ಒಟ್ಟಿಗೆ ಸಮಕಾಲಿಕರು. ನಾನು 1 ವರ್ಷ ದೊಡ್ಡವನು, ನಾನು 1 ವರ್ಷ ಚಿಕ್ಕವನು ಅಷ್ಟೇ. ನಮ್ಮ ಸೋದರ ಮಾವೊಬ್ಬರು ಟೈಲರ್ ಆಗಿದ್ರು. ನನ್ನ ರಜಾ ದಿನಗಳಲ್ಲಿ ಆ ಟೈಲರಿಂಗ್ ಶಾಪ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ಸುಮ್ಮನೆ ಇದ್ದರೆ ಅವರು ಸುಮ್ಮನೆ ಟೈಮನ್ನು ಕಳೀತಾರೆ ಇವರು, ಬೇಡ ಈ ಮಕ್ಕಳು ಹೋಗಿ ಟೈಲರಿಂಗ್ ಶಾಪು ಕುಳಿತುಕೊಳ್ಳಿ ಅಂತೇಳಿ. ಆಗ ನಾವು ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ರು. ಒಟ್ಟಿಗೆ ನಾನು ಮೊದಲಿಸ್ಕೊಂಡೆ ಕಡ್ಡಿ ಮೇಲೆ ಎತ್ತದ್ದು, 2 ಕಡ್ಡಿ 8 ಗಂಟೆ ಮೇಲೆ ಎತ್ತಾಯಿದ್ರು. ಸುಮಾರು ದಿನಗಳು ಬಾಯ್ತಿದ್ದೀನಿ ಕಡ್ಡಿಯನ್ನು, ಕೈಯೆಲ್ಲ ನೋವು ಬರೋ ರೀತಿಯಲ್ಲಿ. ನಮ್ಮ ಜಾನ್ ಪೀಟರ್ ಸ್ವಲ್ಪ ಸ್ಲೋ ಇತ್ತು, ನಾನು ಸ್ವಲ್ಪ ಭಾಳ ಫಾಸ್ಟಾಗಿ ಮಾಡ್ತಾ ಇರ್ತಿದ್ದೆ ನಾನು. ಆನಂತರ ಎಲ್ಲ ಕಾಚ ಇದು ಬಟನ್ಸ್ ಹಾಕೋದು, ಕಾಚ ಹಾಕುವಂಥದ್ದು, ಮತ್ತು ನಾನು ಎಲ್ಲ ಕಲ್ತ್ಕೊಂಡೆ. ಅದು ರಜಾ ದಿನಗಳಲ್ಲೇ ಕಲ್ತದ್ದು ನಾನು. ಆನಂತರ ರಜಾ ಮುಗಿದ ಮೇಲೆ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಆನಂತರ ಮತ್ತೆ ರಜಾ ಬರ್ತಾಯಿತ್ತು. ಮತ್ತೆ ರಜಾ ಬಂದಾಗ ನಾನು ಮತ್ತೆ ಒಂದು ಸ್ವಲ್ಪ ಟೈಲರ್ ಮೇಲೆ ಕೂರಿಸಿದ್ರು. ನೀವು ಒಂದು ಬನಿಯನ್ ಹೊಲಿಬೇಕು, ಅಥವಾ ಹಿಂದೆ ಒಂದು ನಿಕ್ಕರ್ ಇತ್ತು, ಈ ದೊಡ್ಡ ನಿಕ್ಕರ್ಗಳಿತ್ತು. ಸೊ ಅಂತ ನಿಕ್ಕರ್ ಇತ್ತು, ಅದು ನನ್ನ ನೀನು ಹೊಲಿಬೇಕು ಅಂತ ಹೇಳಿದ್ರು. ನಾನು ಕಲಿತೇ ಬಿಡೆ ನಾನು. ಫಸ್ಟ್ ಅದನ್ನು ಅದ್ರ ಮೂಲಕನೇ ಕಲ್ತದ್ದು ನಾನು ಅದು ಆ ನಿಕ್ಕರ್ ಹೊಲಿಯೋದು ಕಲ್ತ್ಬಿಟ್ಟೆ. ಆಮೇಲೆ ಬನಿಯನ್ ಹೊಲಿಯೋದು ಕಲ್ತೇವ, ಬನಿಯನ್ ಕಲ್ತ್ಕೊಂಡೆ. ಅನಂತರ ನನಗೆ